ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಈ ವಿಡಿಯೋದಲ್ಲಿ 3 ವರ್ಡ್ಸ್ ಇಂಗ್ಲೀಷ್ ಸೆಂಟೆನ್ಸ್ನ ಕಲಿತಾ ಇದ್ದೀವಿ. ಈ 3 ವರ್ಡ್ಸ್ ಇಂಗ್ಲೀಷ್ನ ಕಲಿಯೋದ್ರಿಂದ ನಾವು ಇಂಗ್ಲೀಷ್ ಮಾತನಾಡಲು ಇನ್ನೂ ತುಂಬ ಸುಲಭವಾಗುತ್ತದೆ. ಹಾಗಾಗಿ ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಫಸ್ಟ್ ಸೆಂಟೆನ್ಸ್, ಏನಾದರೂ ಹೊಸವನ್ನು ಪ್ರಯತ್ನಿಸಿ. ಏನಾದರೂ ಹೊಸದನ್ನು ಪ್ರಯತ್ನಿಸಿ ಅನ್ನೋದಕ್ಕೆ ಇಂಗ್ಲೀಷ್ನಾಗ ಏನು ಹೇಳ್ತಾರಪ್ಪ ಅಂದ್ರೆ ಟ್ರೈ ಸಮಥಿಂಗ್ ನ್ಯೂ. ಬದಲಾವಣೆ ಒಳ್ಳೆಯದು. ಇದನ್ನು ಯಾವ ರೀತಿ ಇಂಗ್ಲೀಷ್ನಲ್ಲಿ ಅನ್ಬೇಕಂದ್ರೆ ಚೇಂಜ್ ಈಸ್ ಗುಡ್. ಚೇಂಜ್ ಈಸ್ ಗುಡ್. ಮತ್ತೆ ಪ್ರಯತ್ನಿಸಿ. ಇದನ್ನು ಟ್ರೈ ಇಟ್ ಅಗೈನ್. ಟ್ರೈ ಇಟ್ ಅಗೈನ್ ಅಂತ. ನನಗೆ ಅದು ಗೊತ್ತು. ಇದನ್ನು ಈ ರೀತಿ ಹೇಳಬೇಕಾಗ್ತದೆ ಇಂಗ್ಲೀಷ್ನಲ್ಲಿ. ಐ ನೌ ದ್ಯಾಟ್. ಐ ನೌ ದ್ಯಾಟ್. ಇದನ್ನು ನೋಡು. ಇದನ್ನು ಲುಕ್ ಆಟ್ ದಿಸ್. ಲುಕ್ ಆಟ್ ದಿಸ್. ಎಲ್ಲ ಸರಿಯಾಗಿದೆ. ಆಲ್ ಈಸ್ ವೆಲ್ ಅಂತ ಹೇಳಬೇಕು. ಬೇಗ ಸರಿಯಾಗು. ಇದನ್ನು ಗೆಟ್ ವೆಲ್ ಸೂನ್ ಅಂತ ಹೇಳ್ತೀವಿ. ಗೆಟ್ ವೆಲ್ ಸೂನ್. ನನ್ನ ಮಾತು ಕೇಳು. ಇದನ್ನು ಏನು ಅನ್ಬೇಕಪ್ಪ ಅಂದ್ರೆ ಲಿಸನ್ ಟು ಮೀ. ಲಿಸನ್ ಟು ಮೀ. ಇಲ್ಲಿ ಟಿ ಸೈಲೆಂಟ್ ಆಗ್ತದೆ. ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ಅಂತ ಹೇಳ್ತೀವಿ. ಸೋಮಾರಿ ಆಗಬೇಡಿ ಅಂದರೆ ಲೇಜಿ ಅಂತೀವಲ್ಲ, ಅದೇ ರೀತಿ ಇಲ್ಲಿ ಇಂಗ್ಲೀಷ್ನಾಗ ಯಾವ ರೀತಿ ಅನ್ಬೇಕು, ಡೋಂಟ್ ಬಿ ಲೇಜಿ ಅಂದರೆ ಡೋಂಟ್ ಬಿ ಲೇಜಿ. ಯಾವಾಗಲೂ ಪ್ರಾಮಾಣಿಕವಾಗಿರಿ. ಇದನ್ನು ಯಾವ ರೀತಿ ಹೇಳ್ಬೇಕಪ್ಪ ಅಂದ್ರೆ ಆಲ್ವೈಸ್ ಬಿ ಹಾನೆಸ್ಟ್ ಅಂತ ಹೇಳಬೇಕು. ನೀವು ವಿಶೇಷ ವ್ಯಕ್ತಿ. ಇದನ್ನು ಯಾವ ರೀತಿ ಇಂಗ್ಲೀಷ್ನಲ್ಲಿ ಹೇಳ್ತೇವಪ್ಪ ಅಂದ್ರೆ ಯು ಆರ್ ಯುನಿಕ್ಯೂ ಅಂತ ಬಳಸ್ತೀವಿ. ನಿನ್ನ ಕಣ್ಣನ್ನು ತೆಗಿ ಅಂದರೆ ಸರಿಯಾಗಿ ನೋಡಂತೀವಲ್ಲ, ಹಾಗೆ ಓಪನ್ ಯುವರ್ ಐಸ್ ಅಂತ ಇಂಗ್ಲೀಷ್ನಲ್ಲಿ ಪದ ಬಳಸ್ತೀವಿ. ಹೋಗಿ ಆಟವಾಡಿ. ಇದನ್ನು ಯಾವ ರೀತಿಪ್ಪ ಅಂದ್ರೆ ಗೋ ಆ್ಯಂಡ್ ಪ್ಲೇ ಅನ್ನೋ ಪದವನ್ನು ಬಳಸಬೇಕಾಗ್ತದೆ. ನನ್ನನ್ನು ನೋಡು. ಇದನ್ನು ಯಾವ ರೀತಿ ಅಂದ್ರೆ ಲುಕ್ ಆ್ಯಟ್ ಮೀ. ಲುಕ್ ಆ್ಯಟ್ ಮೀ ಅಂತ ಅಂತೀವಿ. ಅದನ್ನು ಮುಟ್ಟಬೇಡಿ ಅಂತ. ಇದನ್ನು ಯಾವ ರೀತಿ ಡೋಂಟ್ ಟಚ್ ಇಟ್ ಅಂತ ಹೇಳಬೇಕು. ಹೋಗಿ ಓದು ಅನ್ನೋ ಪದಕ್ಕೆ ಗೋ ಆ್ಯಂಡ್ ಸ್ಟಡಿ ಅಂತ ಹೇಳಬೇಕು. ನಾಚಿಕೆ ಪಡಬೇಡ. ಇದನ್ನು ಯಾವ ರೀತಿಯಪ್ಪ ಅಂದ್ರೆ ಡೋಂಟ್ ಬಿ ಶೇ. ಡೋಂಟ್ ಬಿ ಶೇ. ಮತ್ತಷ್ಟು ಹೇಳು ಅನ್ನೋದನ್ನು ಟೆಲ್ ಮಿ ಮೋರ್ ಅಂತ ಹೇಳ್ತೀವಿ. ಟೆಲ್ ಮಿ ಮೋರ್. ಅದು ಹೇಗಿದೆ ಅನ್ನೋದಕ್ಕೆ ಹೌ ಈಸ್ ದ್ಯಾಟ್ ಅಂತ ಬಳಸ್ತೀವಿ. ಹೌ ಈಸ್ ದ್ಯಾಟ್. ಅದು ತುಂಬ ಚೆನ್ನಾಗಿದೆ. ಇದನ್ನು ಇಟ್ಸ್ ಸೋ ನೈಸ್ ಅಂತ ಬಳಕೆಯನ್ನು ಮಾಡಬೇಕು. ಅಂಗಿ ಹಾಕಿಕೋ ಅನ್ನೋಕ್ಕೆ ವೇರ್ ದ ಶರ್ಟ್ ಅಂತ ಬಳಸಬೇಕು. ಇವು ಏನು ಅನ್ನೋದಕ್ಕೆ ವಾಟ್ ಆರ್ ದೀಸ್ ಅಂತ ಹೇಳ್ತೀವಿ. ನನಗೇನು ಬೇಡ ಅನ್ನೋದಕ್ಕೆ ಐ ವಾಂಟ್ ನಥಿಂಗ್ ಅನ್ನೋ ಪದನ ಬಳಸ್ತೀವಿ. ಐ ವಾಂಟ್ ನಥಿಂಗ್. ನನ್ನನ್ನು ಮುಟ್ಟಬೇಡ ಅಂತ ಇದಕ್ಕೆ ಡೋಂಟ್ ಟಚ್ ಮೀ ಅಂತ ಪದನ ಬಳಸ್ತೀವಿ. ಡೋಂಟ್ ಟಚ್ ಮೀ. ನನ್ನ ಜೊತೆ ಮಾತಾಡಿ. ಇದನ್ನು ಯಾವ ರೀತಿಯಪ್ಪ ಅಂದ್ರೆ ಟಾಕ್ ಟು ಮೀ. ಟಾಕ್ ಟು ಮೀ ಅಂತ ಹೇಳಬೇಕು. ನನ್ನೊಂದಿಗೆ ಕುಳಿತುಕೊಳ್ಳಿ. ಇದನ್ನು ಸಿಟ್ ವಿತ್ ಮೀ. ಸಿಟ್ ವಿತ್ ಮೀ ಅಂತ ಬಳಸ್ತೀವಿ. ಹಾಗೆ ನೆಕ್ಸ್ಟ್, ನಿಮ್ಮ ಇಷ್ಟದಂತೆ. ಇದನ್ನು ಇಂಗ್ಲೀಷ್ನಲ್ಲಿ ಏನಪ್ಪ ವಾಕ್ಯ ಬಳಕೆ ಆಗ್ತದಂದ್ರೆ ಆ್ಯಸ್ ಯು ವಿಶ್. ನಿಮ್ಮ ಇಷ್ಟದಂತೆ. ನನಗೆ ಹಸಿವಾಗಿದೆ ಅನ್ನೋ ಪದಕ್ಕೆ ಸರಿಯಾದ ಇಂಗ್ಲೀಷ್ ಐ ಆಮ್ ಹಂಗ್ರಿ. ಐ ಆಮ್ ಹಂಗ್ರಿ ಅಂತ ಪದವನ್ನು ಬಳಕೆ ಮಾಡಲಾಗ್ತದೆ. ನನ್ನನ್ನು ಕ್ಷಮಿಸು. ಇದಕ್ಕೆ ಐ ಆಮ್ ಸಾರಿ. ಐ ಆಮ್ ಸಾರಿ ಅಂತ ಪದವನ್ನು ಬಳಸ್ತೀವಿ. ನನಗೆ ಗೊತ್ತಿತ್ತು.
ಇದನ್ನು ಯಾವ ರೀತಿ ಇಂಗ್ಲೀಷ್ ಪದ ಬಳಸ್ಬೇಕಂದ್ರೆ ಐ ನ್ಯೂ ಇಟ್ ಅನ್ನು ಬಳಸ್ತೀವಿ. ನಾಳೆ ನನಗೆ ಕರೆ ಮಾಡು ಅಂತ ಹೇಳಕ್ಕೆ ಕಾಲ್ ಮೀ ಟುಮಾರೋ ಅಂತ ಹೇಳ್ತೀವಿ. ಪ್ರತಿ ರೀತಿಯಲ್ಲಿ ಇದನ್ನು ಇನ್ ಎವ್ರಿ ವೇ ನನಗೆ ಬೆದರಿಕೆ ಹಾಕಬೇಡಿ. ಇದನ್ನು ಡೋಂಟ್ ಥ್ರಿಯೇಟನ್ ಮೀ ಮರ್ಯಾದೆಯಿಂದ ಮಾತನಾಡಿ. ಇದನ್ನು ಯಾವ ರೀತಿ ಸಂಬೋಧಿಸ್ಬೇಕಂದ್ರೆ ಥಿಂಕ್ ವಿತ್ ಮ್ಯಾನರ್ಸ್ ತಡೆ ಹಿಡಿಯಬೇಡ. ಅದನ್ನು ಡೋಂಟ್ ಹೋಲ್ಡ್ ಬ್ಯಾಕ್ ಅಂತ ಬಳಸ್ಬೇಕು. ಇರಲಿ ಬಿಡಿ. ಇದನ್ನು ಯಾವ ರೀತಿ ಲೆಟ್ ಇಟ್ ಬಿ ಅಂದರೆ ಇರಲಿ ಬಿಡಿ. ಕರೆಗೆ ಉತ್ತರಿಸಿ ಆನ್ಸರ್ ದ ಕಾಲ್. ಯಾರು ಮಾತನಾಡುತ್ತಿದ್ದೀರಿ? ಇದನ್ನೇ ಯಾವ ರೀತಿ ಬಳಕೆ ಆಗ್ತದೆ ಅಂದ್ರೆ ಹೂ ಈಸ್ ಸ್ಪೀಕಿಂಗ್. ದಯವಿಟ್ಟು ಆನ್ಲೈನ್ನಲ್ಲಿರಿ. ಇದನ್ನು ಪ್ಲೀಸ್ ಬಿ ಆನ್ಲೈನ್. ನಿಖರವಾಗಿ ಅದೇ. ಇದನ್ನು ಎಕ್ಸಾಕ್ಟ್ಲಿ ದ ಸೇಮ್. ಎಲ್ಲವೂ ಸರಿಯಾಗಿದೆ. ಇದನ್ನು ಯಾವ ರೀತಿ ಬಳಸ್ಬೇಕಪ್ಪ ಅಂದ್ರೆ ಎವ್ರಿಥಿಂಗ್ ಈಸ್ ಓಕೆ. ನಿರ್ಲಕ್ಷಿಸಲು ಕಲಿಯಿರಿ. ಲರ್ನ್ ಟು ಇಗ್ನೋರ್. ಒಮ್ಮೆ ಹೋಗಿ ಈ ಪದನ ಗೋ ಆಟ್ ಒನ್ಸ್. ಹಾಗೆ ಸುಮ್ಮನೆ ಜಸ್ಟ್ ಲೈಕ್ ದ್ಯಾಟ್. ಇದನ್ನು ಜಸ್ಟ್ ಲೈಕ್ ದ್ಯಾಟ್ ಅಂತ ಇಂಗ್ಲೀಷಲ್ಲಿ ಬಳಕೆ ಆಗ್ತದೆ. ಹೀಗೆ ಮುಂದುವರೆಸು. ಕೀಪ್ ಇಟ್ ಅಪ್. ನನಗೆ ಮಾತನಾಡಲು ಬಿಡಿ. ಇದನ್ನು ಲೆಟ್ ಮೀ ಸ್ಪೀಕ್. ಬಡವರಿಗೆ ಸಹಾಯ ಮಾಡು. ಹೆಲ್ಪ್ ದ ಪೂರ್. ನಾನು ಒಪ್ಪಿಕೊಳ್ಳುವುದಿಲ್ಲ. ಇದನ್ನು ಐ ಡೋಂಟ್ ಅಗ್ರಿ. ಇನ್ನೊಂದು ತಗೊಳ್ಳಿ. ಹ್ಯಾವ್ ಅನದರ್ ಒನ್ ಅಂತ ಪದವನ್ನು ಬಳಸ್ತೀವಿ. ನೀನು ಪ್ರಯತ್ನ ಮಾಡಿದೀಯಾ? ಇದನ್ನು ಡಿಡ್ ಯು ಟ್ರೈ. ಭಾರತ ಗೆಲ್ಲುತ್ತದೆ. ಇದನ್ನು ಇಂಡಿಯಾ ವಿಲ್ ವಿನ್ ಅಂತ ಹೇಳ್ತೀವಿ. ನನಗೆ ಖುಷಿಯಾಗಿದೆ. ಐ ಆಮ್ ಗ್ಲ್ಯಾಡ್. ಎಂತಹ ಪರಿಸ್ಥಿತಿ. ವಾಟ್ ಎ ಸಿಚುವೇಶನ್. ಈಗ ಅದನ್ನು ಮಾಡಿ. ಡೂ ಇಟ್ ನೌ. ಒಮ್ಮೆಲೆ ಮಾಡಿ. ಡೂ ಇಟ್ ಒನ್ಸ್. ನಿಮ್ಮ ಮಾತನ್ನು ಉಳಿಸಿಕೊಳ್ಳಿ. ಕೀಪ್ ಯುವರ್ ವರ್ಡ್. ಮತ್ತೆ ಸಿಗೋಣ. See you again. ಈ ಕೆಲಸವನ್ನು ಮುಗಿಸು. ಫಿನಿಶ್ ದಿಸ್ ವರ್ಕ್. ಕೆಲವೊಮ್ಮೆ ಅದು ಆಗುತ್ತೆ. Sometime it happens. ಅವರು ನಿರ್ಧರಿಸಲಿ. ಲೆಟ್ ದೆಮ್ ಡಿಸೈಡ್. ಅಲ್ಲಿ ಸಿಗೋಣ. ಸಿ ಯು ದೇರ್. ಅದನ್ನು ತೆಗೆದುಕೊಂಡು ಹೋಗಿ.
ತೆಗೆದುಕೊಂಡು ಹೋಗಿ. ಟೇಕ್ ದ್ಯಾಟ್ ಅವೇ, ಎಲ್ಲರೂ ಚೆನ್ನಾಗಿ ಆಡಿದರು. ಎವ್ರಿವನ್ ಪ್ಲೇಯಡ್ ವೆಲ್, ಎವ್ರಿವನ್ ಪ್ಲೇಯಡ್ ವೆಲ್, ಎಲ್ಲರಿಗೂ ಸ್ವಾಗತ. ಇದನ್ನು ಎವ್ರಿವನ್ ಈಸ್ ವೆಲ್ಕಮ್, ಎವ್ರಿವನ್ ಈಸ್ ವೆಲ್ಕಮ್.